ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಸವಿಗೆ ಕಟ್ಟೆಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹೊಸ ರೆಸಿಪಿ ಹಾಕ್ತಾ ಇದ್ದೀನಿ. ಅದು ಯಾವ್ದಂತ ಹೇಳಿದ್ರೆ ಪನ್ನೀರ್ ಫ್ರೈ. ವೆರಿ ಈಸಿ ಇದು. ನಿಮ್ಮ ಸ್ನ್ಯಾಕ್ಸ್ ಕೂಡ ನೀವು ಮಕ್ಕಳಿಗೆ ಮಾಡ್ಕೊಡ್ಬೋದು, ಹಾಗೂ ನೀವು ಕೂಡ ಅದನ್ನ ಜೊತೆಗೆ ಊಟದ ಜೊತೆಗೂ ಕೂಡ ತಿಂತಾ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ತರ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ. ಈಗ ಫಸ್ಟು ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈ ಪನ್ನೀರ್ ನಾನು ಒಂದು ಪನ್ನೀರ್ ತೊಗೊಂಡಿದ್ದೀನಿ, ಸಣ್ಣ ಕ್ಯೂಬ್ಸ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಮ್ಯಾರಿನೇಟ್ ಇನ್ ದ ಸೆನ್ಸ್ ಇದೇನು ಅಂಥದ್ದು ಇಲ್ಲ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ದೆನ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಜಾಸ್ತಿ ಖಾರ ಬೇಡ, ಬೇಕು ಅಂದವರು ಹಾಕ್ಕೋಬೋದು. ಹಾಗೆ ನೀವು ಉಳಿಬೇಕು ಅಂತ ಹೇಳಿದವರು ನಿಂಬೆಹಣ್ಣು ಕೂಡ ನೀವು ಇಂಟ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈಗೆಲ್ಲನೂ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದೆರಡು ನಿಮಿಷ ಇದೇ ಥರನೇ ಬಿಟ್ಬಿಟ್ಟು ಸೊ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಈಗ ಎಲ್ಲ ಮ್ಯಾರಿನೇಟ್ ಆಗೋಕ್ಕೆ ಹಿಂಗೆ ಬಿಟ್ಬಿಡೋಣ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸೋಂಪು, ಅರಿಶಿಣ ಮತ್ತು ಸ್ವಲ್ಪ ಸಾರಿನ ಪುಡಿ ಹಾಕ್ಕೋತಾ ಇದ್ದೀನಿ. ಸೊ ಈಗ ಒಂದೊಂದನ್ನೇ ಹಾಕ್ತಾ ಹೋಗೋಣ. ಬನ್ನಿ. ಈಗ ಸೋಂಪು ಫಸ್ಟ್ ಹಾಕೋಣ. ಸೋಂಪು ಹಾಕೋಣ. ಸೋಂಪು ಹಾಕ್ತಾ ಇದ್ದಂಗೆ ಈರುಳ್ಳಿ ಕೂಡ ಹಾಕೋಣ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ್ತಾ ಹೋಗಬೇಕು. ಕರ್ಬೇವಿನ ಸೊಪ್ಪು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿ, ದೆನ್ ಅರಿಶಿನ ಹಾಕ್ಕೊಳ್ಳೋಣ. ಈಗ ನಾವು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳೋಣ, ಸ್ವಲ್ಪನೇ ಸ್ವಲ್ಪ. ಇದನ್ನು ನಾನು ಅಲ್ಲಿಗೆ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಸೊ ಹೀಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗತ್ತೆ. ನಾವಲ್ಲಿ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೀವಲ್ಲ, ಅದನ್ನು ನೋಡ್ಕೊಂಡು ಹಾಕಿ. ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾವು ಸಾರಿನ ಪುಡಿ ನಾನು ತೊಗೊಂಡಿದ್ದೆ ಅದನ್ನು ಹಾಕೋಣ. ಅದು ಕೂಡ ಸ್ವಲ್ಪ ಹಾಕ್ತೀನಿ, ಯಾಕೆಂದರೆ ಚಿಲ್ಲಿ ಪೌಡರ್ ಹಾಕಿದ್ದೀನಲ್ಲ. ಸೊ ಸ್ವಲ್ಪ ಹಾಕ್ಕೊಳ್ಳಿ. ಸಿಮ್ ಮಾಡಿಕೊಂಡು ಈಗ ನಾನು ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಹಾಗೆ ಒಂದೆರಡು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಫ್ರೈ ಮಾಡಿ, ಸೊ ದಟ್ ಅದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಬೇಕಾದವರು ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು, ಚೆನ್ನಾಗಿರುತ್ತೆ. ಅದೇ ಥರ ಡ್ರೈ ಮ್ಯಾಂಗೋ ಪೌಡರ್ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ ಹುಳಿ ಬೇಕು ಅಂತ ಹೇಳಿದವರು. ಸೊ ಈಗ ಫ್ರೈ ಆಗಿದೆ ಇದು. ಹೀಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡೋಣ. ಇಷ್ಟು ಮಾಡಿದರೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಪನ್ನೀರ್ ಒಳ್ಳೆಯದು ಕೂಡ. ಬೇರೆ ಏನೋ ತಿನ್ನೋದಕ್ಕಿಂತ ಪನ್ನೀರ್ ತಿಂದರೆ ತುಂಬ ಒಳ್ಳೆಯದು. ಈವನ್ ದೊಡ್ಡವರು ಕೂಡ ತಿನ್ಬೋದು, ವೀಕ್ಲಿ ಒನ್ಸ್ ತಿಂತಾ ಹೋಗ್ಬೋದು. ಇದು ಒಳ್ಳೆ ಪ್ರೋಟೀನ್ ಕೂಡ. ಇದು ದೊಡ್ಡವರಿಗೆ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಅಂದರೆ ಕ್ಯಾಲ್ಶಿಯಂ ಸಿಗದೇ ಇರೋರು, ಹಾಲು ಕುಡಿಯದೇ ಇರೋರು, ಸೊ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ಲ, ತುಂಬ ಈಸಿ ಆಗಿ ವೆರಿ ಫಾಸ್ಟಾಗಿ ಮಾಡುವಂಥ ಸ್ನ್ಯಾಕ್ಸ್ ಇದು. ಊಟದ ಜೊತೆಗೂ ಕೂಡ ನೀವು ನೆಚ್ಕೋಬೋದು, ಜೊತೆಗೆ ಚಪಾತಿ ಜೊತೆಗೂ ಆಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನೂ ಒಂದೇನಂದರೆ ಚಪಾತಿ ಜೊತೆಗೆ ಹಾಕಿ ನೀವು ರೋಲ್ ಕೂಡ ಮಾಡಿ ಕೊಡ್ಬೋದು ಮಕ್ಕಳಿಗೆ.
ಸೊ ಇದೇ ಥರನೇ ಮತ್ತೊಮ್ಮೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಹಾಗೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಇಷ್ಟ ಆದರೆ. ಸೊ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ